ಸೊ ದೂರುದಾರ ಕೊಟ್ಟಿರುವಂತಹ ಮಾಹಿತಿ ಪರ್ಫೆಕ್ಟ್ ಆಗಿದೆ. ನೂರಾರು ಹೆಣಗಳನ್ನ ಹೂತಿರೋದು ನಿಜ ಅಂತ ಹೇಳಿ ಮತ್ತೊಮ್ಮೆ ಈಗ ಗಿರೀಶ್ ಮಟ್ಟಣ್ಣನವರು ಮಾತಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಚಿನ್ನಯ್ಯ ಏನಿದಾನೆ, ಆತ ಕೊಟ್ಟಂತಹ ಹೇಳಿಕೆ, ಆತ ಹೇಳಿದಂತಹ ಮಾತು ಅದೆಲ್ಲವೂ ಕೂಡ ನಿಜ. ಆತ ನೂರಾರು ಹೆಣಗಳನ್ನ ಹೂತಿದ್ದಾನೆ, ಆದ್ರೆ ದೂರುದಾರ ಭಯದಿಂದ ತಪ್ಪು ಸ್ಥಳ ತೋರಿಸಿದ್ದಾನೆ ಅಂಥೇಳಿ ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ ಮಟ್ಟಣ್ಣನವರ್ ಆರೋಪ ಮಾಡಿದ್ದಾರೆ. ಭಯದಿಂದ ಸ್ಥಳಗಳನ್ನ ಗುರುತಿಸುವಲ್ಲಿ ಆತ ಎಡವಿದ್ದಾನೆ. ಯಾರ ಭಯ ಹಾಗಾದ್ರೆ ಇವನಿಗೆ? SIT ವಿಚಾರಣೆಗೆ ಕರೆದ್ರೆ ನಾನು ಸಂಭ್ರಮದಿಂದಲೇ ಹೋಗ್ತೀನಿ ಅಂತಾನೂ ಹೇಳ್ತಾರೆ ಗಿರೀಶ್ ಮಟ್ಟಣ್ಣನವರು. SIT ಮುಂದೆ ಪ್ರತಿಯೊಂದನ್ನೂ ಕೂಡ ನಾವು ಹೇಳ್ತೀವಿ, SIT ಅವರು ಎಲ್ಲಾ ರೀತಿಯಲ್ಲೂ ತನಿಖೆ ಮಾಡಲಿ, ನಾವೆಲ್ಲದಕ್ಕೂ ಕೂಡ ಸಹಕಾರ ನೀಡ್ತೀವಿ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಈಗಿರುವಂತಹ ಪ್ರಶ್ನೆ, ಗಿರೀಶ್ ಮಟ್ಟಣ್ಣನವರ ಮಾತನ್ನ ನಂಬೋದಾದ್ರೆ ಆ ದೂರುದಾರನಿಗೆ ಯಾರ ಭಯ ಇತ್ತು, ಯಾಕೆ ಭಯದಿಂದ ಆತ ಬೇರೆ ಬೇರೆ ಸ್ಥಳಗಳನ್ನ ಗುರುತಿಸ್ದ? ಈ ಪ್ರಶ್ನೆಗೂ ಕೂಡ ಬಹುಶಃ ಅವರು ಉತ್ತರವನ್ನು ಕೊಡಬೇಕಾಗತ್ತೆ. ಅವಾಗ ಏನಾದ್ರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು, ಶವಗಳ ಕಳೆಬರಗಳು ಸಿಗ್ತಾ ಇದ್ದುವು. ಆ ಒಂದು ಹೆದರಿಕೆಯಲ್ಲಿನೇ ಬಹುಶಃ ಅವನು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ. ಹೆದರಿಕೆ ಇಟ್ಟಿರೋದ್ರಿಂದನೇ ಅವನು ಸರಿಯಾಗಿ ತೋರಿಸಿಲ್ಲ. ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್. ನೂರಾರು ಶವಗಳನ್ನು ಅವನು ಹೂತ್ ಹಾಕಿದ್ ನಿಜ. ಆ ಅನಾಮಿಕ ವ್ಯಕ್ತಿ ಯಾವಾಗ SIT ಸುಪರ್ದಿಗೆ ಬಂದಿದ್ದಾನೆ, ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಗೊತ್ತಾಯ್ತಾ? SIT ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ. ಗಿರೀಶ್ ಮಟ್ಟಣ್ಣವರ ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ, ಆ ವ್ಯಕ್ತಿನೇ ಹೇಳಿದಾನೆ. ಅದರ ಸಲುವಾಗಿ ಅಧಿಕೃತವಾಗಿ ಉಜಿರೆ, ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜಿರೆ, ಇನ್ ಯಾರು ಇಟ್ಕೋತಾರ ಅವನ್ನ? ಅವನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ? ಭಯ ಕಾಡಲ್ವಾ ಯಾರಾದ್ರೂ? ನೀನ್ ನಿಮ್ಮ ಮನೆಯಲ್ಲಿ ಏನ್ ಮದುವೆ ಮನೆ ಅಲ್ಲ, ನೀವು ಇಷ್ಟು ಜನ ಇಲ್ಲಿರಿ ಅಂತ ಹೇಳಕ್ಕೆ? ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ ಯಾರು ಇಟ್ಕೊಳ್ತಾರೆ ಸ್ವಾಮಿ? ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರು ಹೇಳಿದ್ರು ನನ್ನ ಮನೆಯಲ್ಲಿ ಇರ್ಲಿ, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ, ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆನೇ ಬೇಕು. ಯಾಕಂತ ಹೇಳಿದ್ರೆ 2 ವರ್ಷದಿಂದ ಅವನೇ ಪದೇ ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ, ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ, ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ಕೊಡಬಾರ್ದ? ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ, ಸಾಕ್ಷಿ ಇದ್ದೇನೆ, ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ? ಇಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, SIT ಅವರ ಮುಂದೆ, ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ, ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ನಿನಗೆ ಫೋನ್ ಕರಿಬೇಕಂದ್ರೆ ಯಾರ ನಂಬರ್ ಕೊಡ್ಬೇಕಪ್ಪ ಅಂತ SIT ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ, ಅಡ್ವೊಕೇಟ್ ನಂಬರ್ ಹೇಳಿದಾನೆ ಅವನು, ಗಿರೀಶ್ ಮಟ್ಟಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ. ಇನ್ನು ಏನು ಬೇಕು? ಕೂಡಿ ಹಾಕಿದ್ದ ಅವನಿಗೆ. ಆ ನಂತರ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ, 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಎಲ್ಲಿ? ಮ್ಯಾಜಿಸ್ಟ್ರೇಟ್, ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ. ಅಲ್ಲಿ ಯಾರಿದ್ರು? ಯಾರಾದ್ರೂ ಕೂಡಿ ಹಾಕಿದ್ರ ಅವನಿಗೆ? ಯಾರಾದ್ರೂ ಒಬ್ಬನೇ ಇದ್ದ? ಇವನ್ ಎಲ್ಲರೂ ಗಮನಿಸಿ, ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ, ಅವನ ಜೊತೆಗೆ ಇರಬೇಕಂದ್ರೂ ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ. ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್, ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ನೀನು ಒಬ್ಬನೇ ಇರಬೇಕು ಅಂತ ಹೇಳಿದ್ದಾರೆ. ಒಬ್ಬನೇ ಇದ್ದಾನೆ ಅವನು. ಒಬ್ಬನೇ ಇದ್ದಾಗ 164 ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯನೂ ಕಾಡಲಿಲ್ಲ. ಯಾರೋ ಕೂಡ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ. ಈಗ ಯಾಕೆ ಅನಿಸ್ತು? 4-5 ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ? ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ? ಬರೀ